ಹನಿಮೂನ್ಗೆ ತೆರಳಿದ್ದಂಥ ರಾಜಾ ರಘುವಂಶಿ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜಾ ರಘುವಂಶಿ ಅವರದ್ದು ಸಹಜ ಸಾವಲ್ಲ ಅಂತೇಳಿ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಪ್ರಿಯಕರನ ಜೊತೆ ಸೇರಿ ಪತಿಗೆ ಚಟ್ಟವನ್ನ ಕಟ್ಟಿದ್ಲು ಪತ್ನಿ ಸೋನಂ ಎನ್ನುವಂತ ಮಾಹಿತಿ ಸಿಕ್ಕಿದೆ. ಸುಪಾರಿ ಕೊಟ್ಟು ಪತಿಯನ್ನ ಹತ್ಯೆ ಮಾಡಿಸಿದ್ದ ಸೋನಂ ಕೊಡಲಿಯಿಂದ ಕೊಚ್ಚಿ ಭೀಕರವಾಗಿ ಹತ್ಯೆ ಮಾಡಿದ್ರು. ಪತ್ನಿ ಸೋನಂ ಸೇರಿ 4 ಆರೋಪಿಗಳು ಈಗ ಅಂಧರಾಗಿದ್ದಾರೆ. ಮೇಘಾಲಯ ಪೊಲೀಸರಿಂದ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಜೂನ್ 2ರಂದು ರಾಜಾ ರಘುವಂಶಿ ಶವ ಗಿರಿಕಂದ್ರದಲ್ಲಿ ಪತ್ತೆಯಾಗಿತ್ತು. ಮಧ್ಯಪ್ರದೇಶದ ಇಂದೋರ್ನಿಂದ ಹನಿಮೂನ್ಗೆ ಮೇಘಾಲಯಕ್ಕೆ ರಾಜಾ ರಘುವಂಶಿ ತೆರಳಿದ್ರು. 29 ವರ್ಷ ವಯಸ್ಸು ಅಷ್ಟೇ. ಹಾಗೆಯೇ ಇವರ ಪತ್ನಿ ಹೆಸರು ಸೋನಂ ರಘುವಂಶಿ ಅಂತೇಳಿ ಫೋಟೋದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಈಕೆಯನ್ನ ತನ್ನ ಪತಿಗೆ ಚಟ್ಟವನ್ನ ಕಟ್ಟಿದವಳು, ಹನಿಮೂನ್ಗೆ ಹೋಗಿದ್ದವರು, ನಂಬಿ ದಾಂಪತ್ಯ ಜೀವನಕ್ಕೆ ಸೋನಂ ಜೊತೆ ರಘುವಂಶಿ ಕಾಲಿಟ್ಟಿದ್ರು. ರಾಜಾ ರಘುವಂಶಿ ಅಂತ ಹೇಳಿ ಹೆಸರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಂತರಾಮಯ್ಯ, ಹನಿಮೂನ್ಗೆ ತೆರಳಿದ್ರು ರಾಜಾ ರಘುವಂಶಿ, ಹಾಗೆಯೇ ಇವರ ಸಾವಿಗೆ ಪತ್ನಿ ಯಾವ ರೀತಿಯಾಗಿ ಸ್ಕೆಚ್ ಅನ್ನು ಹಾಕಿದ್ಲು, ಯಾತಕ್ಕಾಗಿ ಹತ್ಯೆ ನಡೀತು, ಪೊಲೀಸರ ತನಿಖೆಯಲ್ಲಿ ಯಾವೆಲ್ಲ ವಿಚಾರಗಳು ಗೊತ್ತಾಗಿದೆ? ಸಂಪತ್ತು ಏನಂದ್ರೆ, ಈ ರಾಜಾ ರಘುವಂಶಿ ಮತ್ತೆ ಸೋನಂ ರಘುವಂಶಿ ಇಬ್ರು ಏನು ಅಂದ್ರೆ ನ್ಯೂಲಿ ಮ್ಯಾರಿಡ್ ಇವರು ಏನು ಮಧ್ಯಪ್ರದೇಶದಿಂದ ಇಂದೋರ್ಗೆ ಇವರು ಹನಿಮೂನ್ಗೆ ತೆರಳಿರ್ತಾರೆ. ಅಂದ್ರೆ ಇವರು ಮೇ 11ನೇ ತಾರೀಕಲ್ಲಿ ಮದುವೆ ಆಗಿರ್ತಾರೆ. ಅದಾದ 10 ದಿನಗಳ ಬಳಿಕ ಅಂದ್ರೆ ಮೇ 23ರಂದು ಇವರು ಇಂದೋರ್ನಿಂದ ಈ ಒಂದು ಮೇಘಾಲಯದ ಶಿಲ್ಲಾಂಗ್ ಮತ್ತೆ ಚಿರಾಪುಂಜಿ ಬೆಟ್ಟ ಅಲ್ಲಿ ಎಲ್ಲ ಇವರು ಹನಿಮೂನ್ ಪ್ಲಾನ್ ಅನ್ನ ಹಾಕೊಂಡಿರ್ತಾರೆ. ಅಲ್ಲಿ ಏನು ಒಂದು ಸುಂದರವಾಗಿರುವಂತಹ ಕ್ಷಣಗಳನ್ನ ಕಳೆಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ರಿಂದಾಗಿ ಅಲ್ಲಿ ಸುತ್ತಮುತ್ತ ಸುಮಾರು ಎಲ್ಲಿವರೆಗೂ ಅಂದ್ರೆ ಜೂನ್ 2ರವರೆಗೂ ಕೂಡ ಇವರು ಓಡಾಡಿರ್ತಾರೆ. ಈ ಸಂದರ್ಭದಲ್ಲಿ ಅವರು ಓಡಾಡಿದಂತ ಸಂದರ್ಭದಲ್ಲಿ ಹಲವಾರು ಫೋಟೋ ಕ್ಯಾಪ್ಷನ್ಸ್ ಅನ್ನು ಮತ್ತೆ ವಿಡಿಯೋಗಳು ಕೂಡ ಮಾಡಿರ್ತಾರೆ. ಅದೆಲ್ಲವನ್ನೂ ಕೂಡ ಸಿಕ್ಕಿರುತ್ತೆ. ಅವರೆಲ್ಲವನ್ನು ಕೂಡ ಶೇರ್ ಮಾಡಿರ್ತಾರೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಆದ್ರೆ ಇದಕ್ಕಿದ್ದಂಗೆ ಏನು ಜೂನ್ ಅಲ್ಲಿ ಈ ಒಂದು ಜೂನ್ 1ನೇ ತಾರೀಕಲ್ಲಿ ಈ ಒಂದು ರಘುವಂಶಿ ಕಾಣೆ ಆಗ್ತಾರೆ, ನಾಪತ್ತೆ ಆಗ್ತಾರೆ. ಇದು ರಘುವಂಶಿ ಕಾಣೆಯಾದ ನಂತರ ಇವಳು ಯಾರು ಸೋನಂ ಒಂದ್ ರೀತಿಯಾಗಿ ಎಲ್ಲೋ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿರುವಂತಹ ಸ್ಥಳೀಯರಿಗೆ ಹೇಳ್ತಾರೆ. ನಂತರ ಇದನ್ನ ಇಂದೋರ್ ಪೊಲೀಸ್ ಅವರು ಪ್ರಕರಣವನ್ನ ದಾಖಲೆ ಮಾಡಿಕೊಂಡು ತನಿಖೆಯನ್ನ ಮುಂದುವರಿಸ್ತಾರೆ. ಏನು ಈ ರೀತಿಯಾದಂತಹ ಒಂದು ಘಟನೆ ಹೇಗಾಯ್ತು, ಯಾರಾದ್ರೂ ಕೊಲೆ ಮಾಡಿದ್ರ ಅಥವಾ ಏನು ಅನ್ನೋ ಒಂದು ಎಲ್ಲಾದ್ರೂ ಆ ಬೆಟ್ಟದ ಕೆಳಗಡೆ ಬಿದ್ದು ಮಿಸ್ ಆಗಿರ್ಬೋದು, ಈ ರೀತಿಯಾಗಿ ತನಿಖೆಯನ್ನ ಕೈಗೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಜೂನ್ 2ನೇ ತಾರೀಕು ರಘುವಂಶಿ ಅವರ ಒಂದು ಮೃತದೇಹ ಪತ್ತೆ ಆಗುತ್ತೆ. ಮೃತದೇಹ ಪತ್ತೆ ಆದಾಗ್ಲೂ ಕೂಡ ಅದೇ ಡೌಟ್ ಅಲ್ಲಿ ಇರ್ತಾರೆ ಪೊಲೀಸ್ ಅವರು. ಬಹುಶಃ ಅಕಸ್ಮಾತ್ ಬಿದ್ದೋಗಿರ್ಬೋದೇನೋ ಅನ್ನೋ ಒಂದು ರೀತಿನಲ್ಲಿ. ಇದು ಏನು ನಮ್ಮ ಕನ್ನಡದಲ್ಲಿ ಒಂದು ಮೂವಿ ಇದೆ, ಏನು ಬಾನಲ್ಲೆ ಮಧುಚಂದ್ರಿಕೆ ಅಂತ, ಸೇಮ್ ಅದೇ ರೀತಿಯಾದಂತ ಒಂದು ಸ್ಟೋರಿಯನ್ನ ಈ ಒಂದು ಇನ್ಸಿಡೆಂಟ್ ಹೋಲುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ರೀತಿನಲ್ಲಿ ಇದು ಪ್ಲಾನೆಡ್ ಆಗಿ ಅವನ ಪತ್ನಿ ಏನು ಸೋನಂ ಮಾಡಿರುವಂತದ್ದು ಗೊತ್ತಾಗುತ್ತೆ. ಅಂದ್ರೆ ಇದು ಯಾವ ರೀತಿ ಗೊತ್ತಾಗುತ್ತಪ್ಪ ಅಂದ್ರೆ, ಆ ಒಂದು ಬಿದ್ದಂತಹ ಮೃತದೇಹವನ್ನ ತಗೊಂಡು ಅಲ್ಲಿ ಏನು ಇವರಿಗೆ ಗೈಡ್ ಅನ್ನ ಮಾಡ್ತಾ ಇರ್ತಾನಲ್ಲ, ಟೂರಿಸ್ಟ್ ಗೈಡ್, ಆ ಗೈಡ್ ಅನ್ನ ಪೊಲೀಸ್ ಅವರು ತನಿಖೆಗೊಳಪಡಿಸ್ತಾರೆ. ಆ ಸಂದರ್ಭದಲ್ಲಿ ಆ ಗೈಡ್ ಪೊಲೀಸ್ ಮುಂದೆ ಹೇಳ್ತಾನೆ, ನಾನು ಇವ್ರನ್ನ ಗೈಡ್ ಮಾಡುವಂತ ಸಂದರ್ಭದಲ್ಲಿ ಯಾರೋ 3 ಜನ ವ್ಯಕ್ತಿಗಳು ಇವ್ರ ಜೊತೆ ಮಾತಾಡ್ತಾ ಇದ್ರು, ಅವರು ಹಿಂದಿಯಲ್ಲಿ ಮಾತಾಡ್ತಿದ್ರು ಅಂತ ಹೇಳಿದಾಗ ಪೊಲೀಸರಿಗೆ ಆಗ ಸ್ವಲ್ಪ ಎಲ್ಲೋ ಡೌಟ್ ಬರುತ್ತೆ ಈ ಸೋನಂ ಮೇಲೆ. ಆನಂತರ ಸೋನಂ ಅನ್ನ ಅವರು ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಗೊತ್ತಾಗುತ್ತೆ ಸೋನಂ ಅವರನ್ನೇ ಸುಪಾರಿಯನ್ನ ಕೊಟ್ಬಿಟ್ಟು ಮರ್ಡರ್ ಅನ್ನ ಮಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು. ಕಾರಣ ಏನಪ್ಪಾ ಅಂದ್ರೆ ಸೋನಂ ಅಕ್ರಮ ಸಂಬಂಧದಿಂದಾಗಿ ಈ ಒಂದು ಮರ್ಡರ್ ಅನ್ನ ಮಾಡ್ತಿರ್ತಾರೆ. ಹೀಗಾಗಿ ಇಂದೋರ್ ಪೊಲೀಸ್ ಅವರು ಈಗ ಸೋನಂ ಅದರ ಜೊತೆಗೆ ಆಕೆಯ 3 ಜನ ಸ್ನೇಹಿತರನ್ನು ಕೂಡ ಅರೆಸ್ಟ್ ಮಾಡಿ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸಂಪತ್, ಥ್ಯಾಂಕ್ ಯು ಅನಂತರಾಮಯ್ಯ ತಮ್ಮ ಡೀಟೇಲ್ಸ್ಗಾಗಿ.